ಒಂದೆಡೆ ಸರಣಿ ಸಾವುಗಳು, ಮತ್ತೊಂದೆಡೆ ಭೀತಿಯಿಂದ ಊರನ್ನೇ ಖಾಲಿ ಮಾಡುತ್ತಿರುವ ಜನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಬಾಡಗುಂತ ಮಜ್ರೆ ಗೌಳಿವಾಡ ಇದು ದಶಕಗಳಿಂದ ಅರಣ್ಯ ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ನೆಲೆಸಿದ್ದ ಧನಗರ ಗೌಳಿ ಸಮುದಾಯದವರ ಊರು. ಒಟ್ಟು 18 ಕುಟುಂಬಗಳು ಹಾಗೂ 103 ಜನಸಂಖ್ಯೆ ಇದ್ದ ಈ ಗ್ರಾಮ ಇದೀಗ ಅಕ್ಷರಶಃ ಬಿಕೋ ಎನ್ನುತ್ತಿದೆ. ಹೌದು, ಈಗಾಗಲೇ 13 ಕುಟುಂಬಗಳ ಬರೋಬ್ಬರಿ 72 ಮಂದಿ ಈ ಊರನ್ನೇ ತೊರೆದು ಬೇರೆಡೆ ವಲಸೆ ಹೋಗಿದ್ದಾರೆ. ಸದ್ಯ ಊರಿನಲ್ಲಿ ಉಳಿದುಕೊಂಡಿರುವುದು ಕೇವಲ 5 ಕುಟುಂಬಗಳ 29 ಜನ ಮಾತ್ರ. ಆಘಾತಕಾರಿ ವಿಚಾರ ಅಂದರೆ ಈ 5 ಕುಟುಂಬಗಳು ಕೂಡ ಈಗ ಊರು ಬಿಡಲು ಗಂಟು ಮೂಟೆ ಕಟ್ಟುತ್ತಿವೆ. ಹಾಗಾದರೆ ಇಡೀ ಊರೇ ಖಾಲಿಯಾಗಿರುವುದಕ್ಕೆ ಕಾರಣವೇನು ಅಂತ ಹುಡುಕುತ್ತಾ ಹೋದರೆ ಸಿಗುವ ಉತ್ತರ ಸರಣಿ ಸಾವುಗಳು. ಹೌದು, ಕಳೆದ 1 ದಶಕದಿಂದ ಈ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಯುವಕರು ಅಸಹಜವಾಗಿ ಸಾವನ್ನಪ್ಪಿದ್ದಾರೆ. ಅಪಘಾತ, ನೀರಿನಲ್ಲಿ ಮುಳುಗುವುದು ಸೇರಿದಂತೆ ಅಕಾಲಿಕ ಮರಣ ಹೊಂದಿದ್ದಾರೆ. ಇದರಿಂದ ಬೆಚ್ಚಿ ಬಿದ್ದಿರುವ ಗ್ರಾಮಸ್ಥರು ನಾವು ವಾಸಿಸುವ ಜಾಗವೇ ಸರಿ ಇಲ್ಲ, ಈ ಜಾಗದಲ್ಲಿ ನಮಗೆ ಉಳಿಗಾಲವಿಲ್ಲ ಎಂಬ ಭೀತಿಯಿಂದ ಹುಟ್ಟಿ ಬೆಳೆದ ಊರನ್ನೇ ತೊರೆಯುವ ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ. ವಿಚಾರ ತಿಳಿಯುತ್ತಿದ್ದಂತೆ ಎಚ್ಚೆತ್ತಿರುವ ಬಾಡಗುಂದ ಗ್ರಾಮದ ಸಾರ್ವಜನಿಕರು, ಕಂದಾಯ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಗಮನ ಹರಿಸಿ ಜನರಲ್ಲಿನ ಆತಂಕವನ್ನ ದೂರ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜೊಯ್ಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳಿ, ಗೌಳಿವಾಡದ ಜನರು ಊರು ಬಿಡುತ್ತಿರುವ ಬಗ್ಗೆ ನಮಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿರಲಿಲ್ಲ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸದ್ಯ ಕಂದಾಯ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಾಡಗುಂದ ಗೌಳಿವಾಡಕ್ಕೆ ದೌಡಾಯಿಸಿದ್ದು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಆದರೆ ಸರಣಿ ಸಾವುಗಳ ಹಿಂದಿನ ಅಸಲಿ ಕಾರಣವೇನು, ಊರು ಖಾಲಿಯಾಗುತ್ತಿರುವುದರ ಹಿಂದಿನ ನಿಗೂಢತೆ ಏನು ಎಂಬುದು ಸೂಕ್ತ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ವಿಸ್ಮಯ ನ್ಯೂಸ್, ಗಿರೀಶ್ ಪಾಟೀಲ್, ಜೊಯ್ಡಾ.